ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಕಂಪ್ಯೂಟರ್ ಮೌಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ಮೌಸ್ ಡೆಫಿನಿಷನ್ ನೋಡೋಣ. ಅದಾದಮೇಲೆ ಟೈಪ್ಸ್ ಆಫ್ ಮೌಸು ಮತ್ತು ಪಾರ್ಟ್ಸ್ ಆಫ್ ಮೌಸನ್ನು ನೋಡ್ತಾ ಹೋಗೋಣ. ಎ ಕಂಪ್ಯೂಟರ್ ಮೌಸ್ ಪ್ಲೂರಲಲ್ಲಿ ಮೈಸ್ ಅಂತ ಕರಿತೀವಿ. ಓಕೆ, ಸಿಂಗ್ಯುಲರ್ ಮೌಸು, ಪ್ಲೂರಲ್ಲು ಮೈಸ್ ಈಸ್ ಎ ಹ್ಯಾಂಡ್ ಹೆಲ್ಡ್ ಪಾಯಿಂಟಿಂಗ್ ಇನ್ಪುಟ್ ಡಿವೈಸ್ ದಟ್ ಕಂಟ್ರೋಲ್ಸ್ ದಿ ಕರ್ಸರ್ ಆನ್ ದ ಸ್ಕ್ರೀನ್. ಅಂದರೆ ಇಟ್ ಈಸ್ ಎ ಇನ್ಪುಟ್ ಡಿವೈಸ್. ಕಂಪ್ಯೂಟರ್ಗೆ ಇನ್ಪುಟ್ ಕೊಡೋದಕ್ಕೆ ನಾವು ಮೌಸನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಪಾಯಿಂಟಿಂಗ್ ಡಿವೈಸ್. ಪಾಯಿಂಟಿಂಗ್ ಡಿವೈಸ್ ಅಂದ್ರೇನು ನೋಡಿ, ನಾವು ಮೌಸ್ ಕರ್ಸರು ಪಾಯಿಂಟ್ ಮಾಡ್ಬೋದು. ಯಾವ ಕಡೆ ಹೋಗ್ತೀವೋ ಆ ಕಡೆ ಮೌಸು ಕರ್ಸರು ಪಾಯಿಂಟ್ ಮಾಡುತ್ತೆ. ನೋಡಿ, ಇಲ್ಲಿ ಕರ್ಸರ್ ಅಂತ ಇದೆ. ಕರ್ಸರ್ ಅಂದರೆ ಏನು ಗೊತ್ತಾ? ನೀವು ಇಲ್ಲಿ ಆರೋ ಮಾರ್ಕ್ ಥರ ಕಾಣ್ತಾ ಇದೆಯಲ್ವ, ಅದನ್ನು ಕರ್ಸರ್ ಅಂತ ಕರೀತಾರೆ. ಓಕೆ ನೋಡಿ, ಮತ್ತೆ ಈಗ ನೋಡಿ ಐ ಸಿಂಬಲ್ ಬಂದಿದೆ, ಅದನ್ನು ಕರ್ಸರ್ ಅಂತ ಕರಿತೀವಿ. ನೋಡಿ, ಮೇಲ್ಗಡೆ ತೊಗೊಂಡ್ರೆ ಆರೋ ಮಾರ್ಕ್ ಥರ ಕಾಣುತ್ತೆ ಕರ್ಸರ್, ಅಥವಾ ಐ ಸಿಂಬಲ್ ಬಂದಿದೆಯಲ್ವ ಅದನ್ನು ಕರ್ಸರ್ ಅಂತ ಕರೀತಾರೆ. ಅದ್ರ ಸುತ್ತ ಎಲ್ಲೋ ಮಾರ್ಕ್ ಬಂದಿದೆಯಲ್ವ ಅದು ಮೌಸ್ ಹೈಲೈಟರು. ನಾನು ಅದಕ್ಕೆ ಸೆಪ್ರೇಟ್ ಸಾಫ್ಟ್ವೇರ್ನ ಯೂಸ್ ಮಾಡಿದ್ದೀವಿ. ಮೌಸ್ ಕರ್ಸರ್ ಅಂದರೆ ಈ ರೀತಿ ಮೂವ್ ಆಗ್ತಾ ಇದೆಯಲ್ವ ಐ ಶೇಪಲ್ಲಿ, ಅಥವಾ ಆರೋ ಮಾರ್ಕ್ ಬರುತ್ತಲ್ವ ಅದನ್ನು ಮೌಸ್ ಕರ್ಸರ್ ಅಂತ ಕರೀತಾರೆ. ಟೈಪ್ಸ್ ಆಫ್ ಮೌಸಲ್ಲಿ ಎರಡು ಟೈಪ್ ಬಂದಿದೆ. ಒಂದು ಮೆಕ್ಯಾನಿಕಲ್ ಮೌಸು, ಇನ್ನೊಂದು ಆಪ್ಟಿಕಲ್ ಮೌಸ್ ಅಂತ ಕರೀತಾರೆ. ಅರೌಂಡ್ 15 to 20 ಇಯರ್ಸ್ ಬ್ಯಾಕ್ ಹೋದರೆ ನಾವು ಮೆಕ್ಯಾನಿಕಲ್ ಮೌಸನ್ನು ಯೂಸ್ ಮಾಡ್ತಾ ಇದ್ವಿ. ಈ ಟೈಮಲ್ಲಿ ಈಗೆಲ್ಲ ನ್ಯೂ ಜನ್ರೇಷನಲ್ಲಿ ನಾವೆಲ್ಲ ಯೂಸ್ ಮಾಡ್ತಾ ಇರೋದು ಯಾವುದು? ಆಪ್ಟಿಕಲ್ ಮೌಸ್. ನೋಡಿ, ಈ ಡಯಾಗ್ರಾಮ್ ನೋಡಿದರೆ ಇದು ಮೆಕ್ಯಾನಿಕಲ್ ಮೌಸ್. ಅರ್ಥ ಆಯ್ತಲ್ವಾ? ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಮೆಕ್ಯಾನಿಕಲ್ ಮತ್ತು ಆಪ್ಟಿಕಲ್ ಮೌಸನ್ನು ಅಂತ ಹೋದರೆ, ನೋಡಿ ಇದು ಮೆಕ್ಯಾನಿಕಲ್ ಮೌಸು. ಈ ಮೆಕ್ಯಾನಿಕಲ್ ಮೌಸನ್ನು ನೀವು ಟರ್ನ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಲ್ ಕಾಣ್ತಾ ಇದೆ, ಒಂದು ರಬ್ಬರ್ ಬಾಲ್ ಕಾಣ್ತಾ ಇದೆಯಲ್ವ ಇದ್ರ ಒಳಗೆ, ಇದು ಮೆಕ್ಯಾನಿಕಲ್ ಪಾರ್ಟ್. ಮೆಕ್ಯಾನಿಕಲ್ ಮೌಸ್ ಅಂತ ಯಾಕೆ ಕರಿತೀವಿ ಅಂದರೆ, ಮೌಸಲ್ಲಿ ಒಂದು ಮೂವಿಂಗ್ ಪಾರ್ಟ್ ಇರುತ್ತೆ, ಮೆಕ್ಯಾನಿಕಲ್ ಮೂವಿಂಗ್ ಪಾರ್ಟ್ ಇರುತ್ತೆ. ಹಾಗಾಗಿ ಇದನ್ನು ಮೆಕ್ಯಾನಿಕಲ್ ಮೌಸ್ ಅಂತ ಕರಿತಾ ಇದ್ರು. 15 to 20 ಇಯರ್ಸ್ ಬ್ಯಾಕು ಈ ಮೆಕ್ಯಾನಿಕಲ್ ಮೌಸನ್ನು ಯೂಸ್ ಮಾಡ್ತಾ ಇದ್ವಿ. ಇಲ್ಲಿದೆಯಲ್ವ ಇದು ಬಾಲು, ಮೂವಿಂಗ್ ಬಾಲ್ ಇದೆಯಲ್ವ, ಈ ಬಾಲು ಟ್ರ್ಯಾಕ್ ಬಾಲ್, ಈ ಬಾಲು ಮೂವ್ ಆದ ಹಾಗೆ ನಮ್ಮ ಮೌಸ್ ಮೂವ್ ಆಗ್ತಾ ಇತ್ತು. ನಮ್ಮ ಮೌಸ್ ಮೂವ್ ಆದ ಹಾಗೆ ಈ ಬಾಲು ಮೂವ್ ಆಗ್ತಾ ಇತ್ತು. ಈ ಬಾಲ್ ಮೂವ್ ಆದ ಹಾಗೆ ನಮ್ಮ ಕರ್ಸರು ಮೂವ್ ಆಗ್ತಾ ಇತ್ತು. ಓಕೆನಾ? ನೋಡಿ, ನಮ್ಮ ಕರ್ಸರನ್ನು ನಾನು ರೈಟ್ ಸೈಡಿಗೆ ಮೂವ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಸೈಡಿಗೆ ಮೂವ್ ಆಗ್ತಾ ಇದೆ. ಯಾವಾಗ ಅದು ಮೂವ್ ಆಗುತ್ತೆ ಅಂದರೆ, ಈ ಮೆಕ್ಯಾನಿಕಲ್ ಮೌಸಲ್ಲಿ ಈ ಬಾಲ್ ಮೂವ್ ಆದ ಹಾಗೆ ಕರೆಸ್ಪಾಂಡಿಂಗ್ ಆಗಿ ನಮ್ಮ ಕರ್ಸರು ಸಹ ಮೂವ್ ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಆಪ್ಟಿಕಲ್ ಮೌಸ್. ಓಕೆನಾ? ಇದು ಆಪ್ಟಿಕಲ್ ಮೌಸು, ಸಿಮಿಲರ್ ಟು ನಮ್ಮ ಮೆಕ್ಯಾನಿಕಲ್ ಮೌಸೇ ಇದೆ. ಬಟ್ ಆ ಮೌಸನ್ನು ನಾವು ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡಿದಾಗ ನೋಡಿ, ಇಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಆಪ್ಟಿಕಲ್ ಸೆನ್ಸರ್ ಇರುತ್ತೆ, ಇನ್ನೊಂದು LED ಲೈಟ್ ಇರುತ್ತೆ. ಅರ್ಥ ಆಯ್ತಲ್ವಾ? ಈ ಆಪ್ಟಿಕಲ್ ಸೆನ್ಸರಲ್ಲಿ ಏನಿರುತ್ತೆ ಅಂದರೆ, ಒಂದು ಸ್ಮಾಲ್ ಕ್ಯಾಮ್ರಾ ಇರುತ್ತೆ. ನೀವು ಮೌಸನ್ನು ಟರ್ನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ಆಪ್ಟಿಕಲ್ ಸೆನ್ಸರ್ ಇರುತ್ತೆ, ಅಂದರೆ ಒಂದು ಸ್ಮಾಲ್ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ಏನು ಮಾಡ್ತಾ ಇರುತ್ತೆ ಅಂದರೆ, ನಾವು ಮೌಸನ್ನು ಮೂವ್ ಮಾಡಿದ ಹಾಗೆ ಪಿಕ್ಚರ್ಸನ್ನು ಕ್ಲಿಕ್ ಮಾಡ್ತಾ ಇರುತ್ತೆ. ಯಾವ ರೀತಿ ನಾವು ಮೊಬೈಲಲ್ಲಿ ಪಿಕ್ಚರ್ಸನ್ನು ತೊಗೊತೀವೋ, ಫೋಟೋನ ಕ್ಲಿಕ್ ಮಾಡ್ತೀವೋ, ಅದೇ ರೀತಿ ಇದೇನಾಗ್ತಾ ಇರುತ್ತೆ ಅಂದರೆ ಪಿಕ್ಚರ್ಸನ್ನು ಕ್ಲಿಕ್ ಮಾಡ್ತಾ ಇರುತ್ತೆ. ಒಂದು ಸೆಕೆಂಡಿಗೆ 1000ದಿಂದ 2000, 1000 to 2000 ಪಿಕ್ಚರ್ಸನ್ನು ತೊಗೊತಾ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ, ಒಂದು ಪಿಕ್ಚರನ್ನು ಇನ್ನೊಂದು ಪಿಕ್ಚರ್, ಅಂದರೆ ಫಸ್ಟ್ ಪಿಕ್ಚರನ್ನು ಸೆಕೆಂಡ್ ಪಿಕ್ಚರ್ ಜೊತೆ ಕಂಪೇರ್ ಮಾಡುತ್ತೆ, ಸೆಕೆಂಡ್ ಪಿಕ್ಚರನ್ನು ಥರ್ಡ್ ಪಿಕ್ಚರ್ ಜೊತೆ ಕಂಪೇರ್ ಮಾಡುತ್ತೆ. ಆವಾಗ ನಾವು ಮೌಸನ್ನು ಮೂವ್ ಮಾಡಿದಾಗ ಎಷ್ಟು ಮೂಮೆಂಟ್ ಆಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಕರೆಸ್ಪಾಂಡಿಂಗ್ ಟು ದಟ್ ಮೂಮೆಂಟ್ ನಮ್ಮ ಕರ್ಸರು ಮೂವ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈ LED ಲೈಟ್ ಇದೆಯಲ್ವ, ದಿಸ್ ಈಸ್ ಯೂಸ್ ಟು ಇಲ್ಯುಮಿನೇಟ್ ದ ಸರ್ಫೇಸ್. ಅಂದರೆ ನಾವು ಮೌಸ್ ಮೂವ್ ಆದಾಗ ಪಿಕ್ಚರ್ಸ್ ತೊಗೊಳೋಕ್ಕೆ ಲೈಟ್ ಬೇಕಲ್ವಾ, ಆ ಸರ್ಫೇಸನ್ನು ಇಲ್ಯುಮಿನೇಟ್ ಮಾಡೋದಕ್ಕೆ, ಅಲ್ಲಿಗೆ ಬೆಳಕಿಗೋಸ್ಕರ ನಾವು LED ಲೈಟನ್ನು ಯೂಸ್ ಮಾಡ್ತೀವಿ. ಇದ್ರ ಒಳಗಡೆ ಒಂದು ರೆಡ್ ಕಲರಿನ ಒಂದು ಲೈಟ್ ಬರುತ್ತೆ. ಓಕೆ, ಸೊ LED ಲೈಟ್ ಇರುತ್ತೆ, ಆಪ್ಟಿಕಲ್ ಸೆನ್ಸರ್ ಇರುತ್ತೆ, ಅಲ್ಲಿ ಸ್ಮಾಲ್ ಕ್ಯಾಮ್ರಾ ಇರುತ್ತೆ, ಪಿಕ್ಚರ್ ತೊಗೊಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಮೆಕ್ಯಾನಿಕಲ್ ಮೌಸು ಮತ್ತು ಆಪ್ಟಿಕಲ್ ಮೌಸ್. Now let us see the parts of the mouse. ಒಂದು ಲೆಫ್ಟ್ ಕ್ಲಿಕ್ ಬಟನ್ ಇದೆ, ರೈಟ್ ಕ್ಲಿಕ್ ಬಟನ್ ಇದೆ, ಮತ್ತು ಮೌಸ್ ವೀಲ್ ಇದೆ. ನೋಡಿ, ಈ ಡಯಾಗ್ರಾಮಲ್ಲಿ ನೋಡಿ, ಇದಿದೆಯಲ್ವಾ, ಇದನ್ನು ನಾವು ಲೆಫ್ಟ್ ಕ್ಲಿಕ್ ಬಟನ್ ಅಂತ ಕರಿತೀವಿ, ಇದನ್ನು ರೈಟ್ ಕ್ಲಿಕ್ ಬಟನ್ ಅಂತ ಕರಿತೀವಿ. ಇಲ್ಲಿದೆಯಲ್ವಾ, ಇದನ್ನು ಮೌಸ್ ವೀಲ್ ಅಂತ ಕರಿತೀವಿ. ಓಕೆ, ನಮ್ಮ ಲೆಫ್ಟ್ ಕ್ಲಿಕ್ ಬಟನನ್ನು ನಾವು ಇಂಡೆಕ್ಸ್ ಫಿಂಗರಲ್ಲಿ ಇಟ್ಕೊತೀವಿ, ಮತ್ತು ರೈಟ್ ಕ್ಲಿಕ್ ಬಟನನ್ನು ಮಿಡಲ್ ಫಿಂಗರಲ್ಲಿ ಇಟ್ಕೊತೀವಿ. ಓಕೆ ನೋಡಿ, ಸೊ ಯೂಸಸ್ ಏನು ಅಂದರೆ, ಲೆಫ್ಟ್ ಕ್ಲಿಕ್ ಬಟನನ್ನು ನಮ್ಮ ಫೈಲ್ಸ್ ಅಥವಾ ಫೋಲ್ಡರ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ.
ರೈಟ್ ಕ್ಲಿಕ್ ಬಟನನ್ನು ಫೈಲ್ಸ್ ಆ್ಯಂಡ್ ಫೋಲ್ಡರ್ಸಿನ ಮೆನ್ಯೂನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮೌಸ್ ವೀಲನ್ನು ಟು ಮೂವ್ ಪೇಜ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ನೋಡಿ ನಾನು ಮೂವ್ ಮಾಡ್ತಾ ಇದ್ದೀನಲ್ವ ಈ ರೀತಿ, ಇದನ್ನು ಮೂವ್ಮೆಂಟ್ಗೆ ನಾವು ಮೌಸ್ ವೀಲನ್ನು ಯೂಸ್ ಮಾಡ್ತೀವಿ. ಅಂದರೆ ಪೇಜನ್ನು ಅಪ್ ಆ್ಯಂಡ್ ಡೌನ್ ಮೂವ್ ಮಾಡ್ಬೋದು, ಅಥವಾ ಹಾರಿಜಾಂಟಲ್ ಆಗಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ಗೆ ಮೂವ್ ಮಾಡೋದಕ್ಕೆ ಮೌಸ್ ವೀಲನ್ನು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಮೌಸಲ್ಲಿ ಸಿಂಗಲ್ ಕ್ಲಿಕ್, ಡಬಲ್ ಕ್ಲಿಕ್ ಮತ್ತು ಟ್ರಿಪಲ್ ಕ್ಲಿಕ್ ಅಂತ ಬರುತ್ತೆ. ಅಂದರೆ ನೀವು ಲೆಫ್ಟ್ ಬಟನನ್ನು ಅಥವಾ ರೈಟ್ ಬಟನ್ನ 1 ಟೈಮ್ ಕ್ಲಿಕ್ ಮಾಡ್ಬೋದು, 2 ಟೈಮ್ ಕ್ಲಿಕ್ ಮಾಡ್ಬೋದು, ಅಥವಾ 3 ಟೈಮ್ ಕ್ಲಿಕ್ ಮಾಡ್ಬೋದು. ನೀವು 1 ಟೈಮು ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಿದರೆ ಎಲ್ಲಿ ಕ್ಲಿಕ್ ಮಾಡ್ತೀರೋ ಆ ಪ್ಲೇಸಸ್ಸಲ್ಲಿ ಕರ್ಸರು ಬಂದು ನಿಂತ್ಕೊಳ್ಳುತ್ತೆ. ಅರ್ಥ ಆಯ್ತವಾ? 2 ಟೈಮ್ ಕ್ಲಿಕ್ ಮಾಡಬೇಕು. ಫಾಸ್ಟಾಗಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ, 2 ಟೈಮ್ ಕ್ಲಿಕ್ ಮಾಡಿದೆ, ಈ ವರ್ಡ್ ಸೆಲೆಕ್ಟ್ ಆಯಿತು. ನೋಡಿ ಮತ್ತೊಂದು ಸರಿ ಫಾರ್ವರ್ಡನ್ನು, ಈ ವರ್ಡನ್ನು ಸೆಲೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ, 2 ಟೈಮು ಲೆಫ್ಟ್ ಬಟನನ್ನು ಫಾಸ್ಟಾಗಿ ಕ್ಲಿಕ್ ಮಾಡಬೇಕು. ನೋಡಿ ಈ ರೀತಿ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಯಿತು. ಅದೇ ನಾನು 3 ಟೈಮ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ, 1 2 3. ನೋಡಿ ಎಂಟೈರ್ ಲೈನ್ ಸೆಲೆಕ್ಟ್ ಆಯಿತು, ಅಥವಾ ಎಂಟೈರ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಸೊ ಲೆಫ್ಟ್ ಬಟನನ್ನು 1 ಟೈಮ್ ಕ್ಲಿಕ್ ಮಾಡಿದರೆ ಕರ್ಸರ್ ಆ ಪೊಸಿಷನಲ್ಲಿ ಬರುತ್ತೆ, 2 ಟೈಮ್ ಕ್ಲಿಕ್ ಮಾಡಿದರೆ ಫಾಸ್ಟಾಗಿ ಆ ವರ್ಡ್ ಸೆಲೆಕ್ಟ್ ಆಗುತ್ತೆ, 3 ಟೈಮ್ ಕ್ಲಿಕ್ ಮಾಡಿದರೆ ಫಾಸ್ಟಾಗಿ ಲೆಫ್ಟ್ ಬಟನನ್ನು ಆ ಲೈನ್ ಅಥವಾ ಆ ಎಂಟೈರ್ ಪ್ಯಾರಾಗ್ರಾಫು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಸ್ ಬೇಸ್ಡ್ ಆನ್ ದಿ ಕನೆಕ್ಷನ್. ಅಂದರೆ ನಮ್ಮ ಮೌಸನ್ನು ನಮ್ಮ ಕಂಪ್ಯೂಟರ್ ಅಂದರೆ CPU ಕನೆಕ್ಷನ್ ಮಾಡ್ತೀವಲ್ವ, ಆ ಪೋರ್ಟ್ ಮೇಲೆ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ನು PS2 ಮೌಸ್. ಅಂದರೆ PS2 ಅಂದರೆ ಪರ್ಸನಲ್ ಸಿಸ್ಟಮ್ 2 ಅಂತ. IBM ಕಂಪ್ಯೂಟರ್ಸಲ್ಲಿ ಈ PS2 ಮೌಸನ್ನು ಯೂಸ್ ಮಾಡ್ತಾ ಇದ್ರು, IBM ಪರ್ಸನಲ್ ಸಿಸ್ಟಮ್ಸಲ್ಲಿ. ನೋಡಿ ಇದರಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಕನೆಕ್ಷನ್ನು. ಇಲ್ಲಿ ನೋಡಿ ಒಂದು ಲೈಟ್ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ವಾ, ಈ ಕನೆಕ್ಷನ್, ಈ ಮೌಸನ್ನು, ಈ ಪಾರ್ಟನ್ನು ನಾವು CPU ಕನೆಕ್ಟ್ ಮಾಡ್ತೀವಿ. ಇದು ನೋಡಿ, ಇದರ ಇನ್ಸೈಡು 6 ಪಿನ್ಸ್ ಇರುತ್ತೆ. ಅರ್ಥ ಆಯ್ತಲ್ವ? ನೀವು ಮೌಸನ್ನು ಫಿಸಿಕಲಿ ನೋಡಿದಾಗ ಗೊತ್ತಾಗುತ್ತೆ. ಇದಿದೆಯಲ್ವ, ಇದನ್ನು PS2 ಕನೆಕ್ಷನ್ ಅಂತ ಕರೀತಾರೆ. ಇದರ ಇನ್ಸೈಡು 6 ಪಿನ್ಸ್ ಇರುತ್ತೆ, ಇದನ್ನು ನಾವು CPU ಕನೆಕ್ಟ್ ಮಾಡ್ತೀವಿ. ದಿಸ್ ಟೈಪ್ ಆಫ್ ಮೌಸ್ ಆರ್ ಕಾಲ್ಡ್ ಆಸ್ PS2 ಮೌಸ್. ನೆಕ್ಸ್ಟು ಸೆಕೆಂಡ್ ಒನ್ನು USB ಮೌಸ್. ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರೀತಾರೆ. ನೀವು ಪೆನ್ ಡ್ರೈವ್ ನೋಡಿರ್ತೀರಲ್ವ, ಆ ಟೈಪ್ ಮೌಸಸ್. ನೋಡಿ ಇಲ್ಲಿ ಕನೆಕ್ಷನ್ ಇದೆ, ನೀವು ಕಂಪ್ಯೂಟ್ರಿಗೆ ಪೆನ್ ಡ್ರೈವ್ನ ಕನೆಕ್ಟ್ ಮಾಡ್ತೀವಲ್ವ, ಆ ರೀತಿ ಪೋರ್ಟ್ ಇರುತ್ತೆ ನೋಡಿ ಇಲ್ಲಿ. ಅರ್ಥ ಆಯ್ತಲ್ವ? ದೀಸ್ ಆರ್ ಕಾಲ್ಡ್ ಆಸ್ USB ಮೌಸ್. ನೆಕ್ಸ್ಟು ವೈರ್ಲೆಸ್ ಮೌಸ್. ವೈರ್ಲೆಸ್ ಅಂದರೆ ಏನು? ಫಸ್ಟ್ ಎರಡಕ್ಕೂ ನಾವು ವೈರ್ಡ್ ಕನೆಕ್ಷನನ್ನು ಕೊಟ್ಟಿದ್ವಿ. ಅರ್ಥ ಆಯ್ತಲ್ವಾ? ನೋಡಿ ಇದರಲ್ಲಿ ವೈರ್ಲೆಸ್ ಕನೆಕ್ಷನ್, ಇಟ್ ಈಸ್ ಜಸ್ಟ್ ಲೈಕ್ ನಮ್ಮ ಟೆಲಿವಿಷನ್ ಮತ್ತು ಟೆಲಿವಿಷನ್ನಿನ ರಿಮೋಟ್ ಥರ ಇರುತ್ತೆ ಇದು. ಅರ್ಥ ಆಯ್ತಲ್ವಾ? ಟೆಲಿವಿಷನ್ ಏನಾಗುತ್ತೆ, ರಿಸೀವರ್ ಆಗಿ ಆ್ಯಕ್ಟ್ ಮಾಡುತ್ತೆ, ಮತ್ತು ನಮ್ಮ TV ರಿಮೋಟು ಹೇಗೆ ಆ್ಯಕ್ಟ್ ಮಾಡುತ್ತೆ, ಅದು ಟ್ರಾನ್ಸ್ಮಿಟರ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿದೆಯಲ್ವ ಇದು ಮೌಸು, ಇದು ರಿಸೀವರ್ ಟ್ರಾನ್ಸ್ಮಿಟರ್ ಥರ ಆ್ಯಕ್ಟ್ ಮಾಡುತ್ತೆ. ಈ ಪೋರ್ಟ್ ಇದೆಯಲ್ವ, ಇಲ್ಲೊಂಥರ USB ಥರ ಒಂದು ಪೆನ್ ಡ್ರೈವ್ ಥರ ಇದೆಯಲ್ವ, ಇದನ್ನು ನಾವು CPU ಕನೆಕ್ಟ್ ಮಾಡ್ತೀವಿ. ಸೊ ಇದೇನಾಗುತ್ತೆ, ರಿಸೀವರ್ ಥರ ಆ್ಯಕ್ಟ್ ಮಾಡಿಕೊಂಡು ಸಿಗ್ನಲ್ಸನ್ನು ರಿಸೀವ್ ಮಾಡಿ CPU ಒಳಗಡೆ ಕಳಿಸುತ್ತೆ. ನೋಡಿ ಈ ಮೌಸು ಟ್ರಾನ್ಸ್ಮಿಟರ್ ಥರ, ಅಂದರೆ ನಾವು TV ರಿಮೋಟ್ ಥರ. ಇಲ್ಲಿ ಲೆಫ್ಟ್ ಬಟನ್ನು, ರೈಟ್ ಬಟನ್ನು, ಮೌಸ್ ವೀಲು ಕ್ಲಿಕ್ ಮಾಡ್ತೀವಿ. ಸಿಗ್ನಲ್ಸ್ ಎಲ್ಲಿಗೆ ಹೋಗುತ್ತೆ, ಈ ರಿಸೀವರ್ ಇದೆಯಲ್ವಾ ಇದಕ್ಕೆ ಹೋಗುತ್ತೆ, ಇದು CPU ಕನೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಅಬೌಟ್ ವೈರ್ಲೆಸ್ ಮೌಸ್. ಓಕೆನಾ? ನಾವೀಗೆಲ್ಲ ಯೂಸ್ ಮಾಡ್ತಾ ಇರೋದು ಆಪ್ಟಿಕಲ್ ಮೌಸಸ್ಸು. ಮೆಕ್ಯಾನಿಕಲ್ ಮೌಸನ್ನು ನಾವು ಎಡೇಸು ಯೂಸ್ ಮಾಡಲ್ಲ. ಓಕೆ, ನಾವು ಲೆಟ್ ಅಸ್ ಸಿ ದಿ ವರ್ಕ್ ಆಫ್ ಮೌಸ್. ಓಕೆನಾ? ಮೌಸಿನ ವರ್ಕನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ಮೌಸಲ್ಲಿ ಸಿಂಗಲ್ ಕ್ಲಿಕ್, ಡಬಲ್ ಕ್ಲಿಕ್, ಟ್ರಿಪಲ್ ಕ್ಲಿಕ್ ಅಂದರೆ ಲೆಫ್ಟ್ ಬಟನನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಫಸ್ಟ್ನೇದೇನು ಸೆಲೆಕ್ಟ್ ಮಾಡೋದಕ್ಕೆ. ಇಲ್ಲಿದೆಯಲ್ವ, ಇವನ್ನೆಲ್ಲ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಅಂತ ಕರೀತಾರೆ. ನೋಡಿ ಈಗ ನಾನು ಇದ್ರ ಮೇಲೆ ಸಿಂಗಲ್ ಕ್ಲಿಕ್, ಲೆಫ್ಟ್ ಬಟನನ್ನು ಸಿಂಗಲ್ ಕ್ಲಿಕ್ ಮಾಡ್ತೀನಿ. ನೋಡಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಸೆಲೆಕ್ಷನ್ ಬಂದಿದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಸೆಲೆಕ್ಷನ್ ಬರುತ್ತೆ, ಇದನ್ನು ಸೆಲೆಕ್ಷನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಈ ಫೈಲ್ ಅಥವಾ ಫೋಲ್ಡರನ್ನು ಓಪನ್ ಮಾಡೋದಕ್ಕೆ ಲೆಫ್ಟ್ ಬಟನನ್ನು ಡಬಲ್ ಕ್ಲಿಕ್ ಮಾಡಬೇಕು ಫಾಸ್ಟಾಗಿ, ಆವಾಗ ಅದು ಓಪನ್ ಆಗುತ್ತೆ. ನೋಡಿ ಈ ಫೋಲ್ಡರ್ ಇದೆಯಲ್ವ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ ನನ್ನ ಫೋಲ್ಡರು ಓಪನ್ ಆಯಿತು. ಈಗ ಇದನ್ನು ಕ್ಲೋಸ್ ಮಾಡಬೇಕಾದ್ರೆ ಸಿಂಗಲ್ ಕ್ಲಿಕ್. ಸಪೋಸ್ ನಾನೀಗ ಈ ಫೈಲ್ ಮೇಲೆ ಲೆಫ್ಟ್ ಬಟನ್ ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ನೋಡಿ ನನ್ನ ಫೈಲು ಓಪನ್ ಆಯಿತು. ಇದನ್ನು ಕ್ಲೋಸ್ ಮಾಡೋದಕ್ಕೆ ಸಿಂಗಲ್ ಕ್ಲಿಕ್ಕು, ಲೆಫ್ಟ್ ಬಟನ್. ಓಕೆನಾ? ನೆಕ್ಸ್ಟು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರೀತಾರೆ. ನೋಡಿ ಈ ಫೋಲ್ಡರನ್ನು ಲೆಫ್ಟ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಇಟ್ಕೊಬೇಕು, ಬಿಡಬಾರ್ದು. ಈ ರೀತಿ ಡ್ರ್ಯಾಗ್ ಮಾಡ್ಬೋದು. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರೀತಾರೆ. ಸಪೋಸ್ ನೋಡಿ ಈ ಫೈಲ್ ಇದೆ,
ಈ ಫೈಲ್ ಮೇಲೆ ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊತೀನಿ, ಬಿಡಲ್ಲ ಲೆಫ್ಟ್ ಬಟನ್ನ, ಈ ರೀತಿ ಮೂವ್ ಮಾಡ್ತೀನಿ. ಇದನ್ನು ಡ್ರ್ಯಾಗಿಂಗ್ ಆ್ಯಂಡ್ ಡ್ರಾಪಿಂಗ್ ಅಂತ ಕರೀತಾರೆ. ನೋಡಿ, ಬೇಕಾದರೆ ಈ ಫೈಲನ್ನು ಈ ಫೋಲ್ಡರ್ ಒಳಗೆ ಡ್ರ್ಯಾಗ್ ಮಾಡಿಬಿಟ್ಟು ತಂದುಬಿಡ್ತೀನಿ. ಓಕೆ, ಮತ್ತೊಮ್ಮೆ ನೋಡಿ, ಲೆಫ್ಟ್ ಬಟನ್ನ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಇದರೊಳಗೆ ಹಾಕ್ತೆ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರೀತಾರೆ. ಓಕೆನಾ, ಇದು ಲೆಫ್ಟ್ ಬಟನ್ನಿನ ವರ್ಕ್. ಈಗ ರೈಟ್ ಬಟನ್ ಏನಕ್ಕೆ ಯೂಸ್ ಮಾಡ್ತೀವಿ? ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಇದೆಯಲ್ವಾ, ಅದರ ಮೆನ್ಯೂಸ್ನ ಡಿಸ್ಪ್ಲೇ ಮಾಡೋದಕ್ಕೆ. ಅಂದರೆ ನೀವು ನಿಮ್ಮ ಮೊಬೈಲಲ್ಲಿ ಯಾವುದೋ ಒಂದು ಫೈಲ್ ಇದೆ, ಅದರಲ್ಲಿ ಏನೇನು ಆಪರೇಷನ್ ಪರ್ಫಾರ್ಮ್ ಮಾಡ್ಬೋದು? ಕಟ್ ಮಾಡ್ಬೋದು, ಕಾಪಿ ಮಾಡ್ಬೋದು, ರೀನೇಮ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಅದೇ ರೀತಿ ಈ ಫೈಲ್ ಆ್ಯಂಡ್ ಫೋಲ್ಡರ್ಗೆ ಕೆಲವೊಂದು ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡ್ಬೋದು. ಏನೇನು ಮಾಡ್ಬೋದು ಅಂತ ನೋಡೋದಕ್ಕೆ ಈ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಬಂತು, ಅರ್ಥ ಆಯ್ತಾ? ನೋಡಿ, ರೈಟ್ ಕ್ಲಿಕ್ ಮಾಡಿದೆ, ನೋಡಿ ಇಷ್ಟೊಂದು ಆಪ್ಷನ್ಸ್ ಬಂತು. ಏನು, ನಮ್ಮ ಫೋಲ್ಡರ್ನ ಓಪನ್ ಮಾಡ್ಬೋದು. ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ನಮಗೆ ಮೇಜರಾಗಿ ನೋಡಿ, ಕಟ್ ಇದೆ, ಕಾಪಿ ಇದೆ, ಡಿಲೀಟ್ ಇದೆ, ರೀನೇಮ್ ಇದೆ, ಪ್ರಾಪರ್ಟೀಸು, ತುಂಬ ಆಪ್ಷನ್ಸ್ ಇದೆ. ಈ ಫೈಲ್ ಜೊತೆಗೆ ಏನೇನು ಆಪರೇಷನ್, ವಾಟ್ ಆ್ಯಂಡ್ ಆಲ್ ದ ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಅನ್ನ. ಓಕೆ, ಈಗ ಇದನ್ನು ಓಪನ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನೋಡಿ ಲೆಫ್ಟ್ ಬಟನ್ನಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಓಪನ್ ಆಯಿತು. ಕ್ಲೋಸ್ ಮಾಡೋದಕ್ಕೆ ಲೆಫ್ಟ್ ಬಟನ್ ಸಿಂಗಲ್ ಕ್ಲಿಕ್. ಅದೇ ರೀತಿ ರೈಟ್ ಬಟನನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೆಫ್ಟ್ ಬಟನನ್ನು ಸಿಂಗಲ್ ಕ್ಲಿಕ್, ಅವಾಗಲೂ ಸಹ ನಿಮ್ಮ ಫೋಲ್ಡರು ಓಪನ್ ಆಗುತ್ತೆ. ಸೊ ನೀವು ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಯಾವಾಗ ಲೆಫ್ಟ್ ಬಟನ್ ಯೂಸ್ ಮಾಡಬೇಕು, ಯಾವಾಗ ರೈಟ್ ಬಟನ್ ಯೂಸ್ ಮಾಡಬೇಕು, ಯಾವುದಕ್ಕೆ ಸಿಂಗಲ್ ಕ್ಲಿಕ್, ಯಾವುದಕ್ಕೆ ಡಬಲ್ ಕ್ಲಿಕ್ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಅಬೌಟ್ ಹೌ ಅವರ್ ಮೌಸ್ ವರ್ಕ್. ಥ್ಯಾಂಕ್ ಯು.